ಎಲ್ಲರಿಗೂ ನಮಸ್ಕಾರ. ಈ ದಿನ ಗಂಗಮ್ಮ ಜಾನಪದ ಕೋಲಾಟ ಸಾಂಸ್ಕೃತಿಕ ಸಂಸ್ಥೆಯವರು ಒಂದು ಗೆಜ್ಜೆ ಪೂಜೆ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದರು. ಇದು ಬಹು ಸುಂದರವಾದ ಒಂದು ಕಾರ್ಯಕ್ರಮ. ಏಕೆಂದರೆ 80ನೇ ಸ್ವಾತಂತ್ರ್ಯ ದಿನೋತ್ಸವ ಇಂದು ಇಡೀ ದೇಶವೆಲ್ಲ ಆಚರಣೆ ಮಾಡ್ತಕ್ಕಂಥ ಈ ದಿನ ಸುದಿನ. ಅದೇ ಸಂದರ್ಭದಲ್ಲಿ ವೃತ್ತಿಯಲ್ಲಿ ಒಬ್ಬ ಯೋಧರಾಗಿರ್ತಕೊಂಡು ರಿಟೈರ್ಡ್ ಆಗಿರ್ತಕ್ಕಂತಹ ಯೋಧರಾಗಿ ನಿವೃತ್ತಿ ಹೊಂದಿರತಕ್ಕಂಥವರು ಪ್ರವೃತ್ತಿಯಾಗಿ ತಮ್ಮ ಕೋಲಾಟ ಎಂಬ ಒಂದು ಸಂಸ್ಥೆಯನ್ನು ಸಾಂಸ್ಕೃತಿಕ ಸಂಸ್ಥೆಯನ್ನು ಕಟ್ಟಿ ಉಚಿತವಾಗಿ ಮಕ್ಕಳಿಗೆ ಕೋಲಾಟವನ್ನು ಮಾನ್ಯ ಜಿ ಶ್ರೀನಿವಾಸ್ ಸರ್ ಅವರು ಏರ್ಪಡಿಸಿದ್ದಾರೆ. ಇದು ತುಂಬ ಸಂತೋಷವಾದಂಥ ವಿಷಯ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಜಾನಪದ ಕೋಲಾಟ ಭಜನೆ ನಮ್ಮಿಂದ ದೂರ ಸರಿದು ಹೋಗ್ತಾ ಇದೆ. ಇದನ್ನು ನಾವು ಎಲ್ಲೋ ಒಂದು ಕಡೆ ವೆಬ್ಸೈಟ್ಗಳಲ್ಲಿ ಇಂದಿನ ಇತಿಹಾಸದಲ್ಲಿ ಗೂಗಲಲ್ಲಿ ನೋಡ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ. ಇದರಿಂದ ಈಗಿನ ಮಕ್ಕಳಲ್ಲಿ ಆ ಒಂದು ಸಾಂಸ್ಕೃತಿಕ ಜನಪದ ಕೋಲಾಟ ಭಜನೆ ಭಕ್ತಿ ಇದನ್ನು ಬಿಂಬಿಸೋದಕ್ಕೆ ಇವರು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ತುಂಬ ಚೆಂದಾಗಿ ಆ ಮಕ್ಕಳಿಗೆ ಕೋಲಾಟವನ್ನು ಕಲಿಸ್ಕೊಟ್ಟಿದ್ದಾರೆ. ಇವತ್ತು ವಿಶೇಷವಾಗಿ ಕಲಿತಂಥ ಮಕ್ಕಳಿಗೆ ಗೆಜ್ಜೆ ಪೂಜೆ ಕಾರ್ಯಕ್ರಮವನ್ನು ಏರ್ಪಡಿಸಿ ಅವರಿಗೆ ಗೆಜ್ಜೆಗಳನ್ನು ಕಟ್ಟುವ ಮುಖಾಂತರ ಇವತ್ತು ಗೆಜ್ಜೆಗೆ ತಕ್ಕಂತೆ ತಾಳ ಹಾಕೋತಕ್ಕಂಥ ಪ್ರದರ್ಶನವನ್ನು ನೀಡಿದ್ದಾರೆ. ಇವರು ತುಂಬ ಇತ್ತೀಚೆಗೆ ಇವರ ಒಂದು ಈ ಕಲಾ ಪೋಷಕತ್ವವನ್ನು ಗಮನಿಸಿ ಡಾಕ್ಟರೇಟ್ ಕೂಡ ಇವರಿಗೆ ಲಭಿಸಿದೆ. ಅದು ಕೂಡ ನಮಗೆ ಒಳ್ಳೆಯ ಸಂತೋಷದ ವಿಷಯ. ಇಂತಹ ವ್ಯಕ್ತಿಗಳು ಸಮಾಜದಲ್ಲಿ ಬರಬೇಕು, ಇಂಥ ಜನಪದ ಸಾಹಿತ್ಯವನ್ನು ಮುಂದುವರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಒಂದು ಸಂತೋಷ ಶುಭ ದಿನ. ಯಾಕೆಂದರೆ 80ನೇ ವರ್ಷದ ನಮಗೆ ಸ್ವಾತಂತ್ರ್ಯ ಕೊಟ್ಟ ದಿನ 80 ಆಚರಣೆ ಮಾಡೋ ಟೈಮಲ್ಲಿ ನಮ್ಮ ಯೋಧರು ನಮ್ಮ ಆತ್ಮ ಬಂಧುಗಳಾದಂಥ ಶ್ರೀನಿವಾಸ್ ಅವರು ಈ ಗೆಜ್ಜೆ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಶುಭ ದಿನ ಇದು. ಶುಭ ಸಂಜೆ ಶುಭ ದಿನ ಕಾರ್ಯಕ್ರಮಕ್ಕೆ ಇವತ್ತೆಲ್ಲೋ ಒಂದು ಕಡೆ ನಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆಸಿ ನೋಡುವಂಥ ಭಾಗ್ಯ ಕೊಟ್ಟಿದ್ದಾರೆ ನಮ್ಮ ಶ್ರೀನಿವಾಸ್ ಅವರು. ಜಾನಪದ ಈಗಾಗಲೇ ನಮ್ಮ ಮಿತ್ರರು ಒಬ್ಬರು ಹೇಳಿದ್ರು, ಇದರಲ್ಲಿ ಕೂಡ ಡಾಕ್ಟರೇಟ್ ತೊಗೊಬೋದು, ಪದವಿ ತೊಗೊಬೋದು ಅಂತ ಹೇಳಿದ್ರು. ವಿಶ್ವವಿದ್ಯಾಲಯ ಇದೆ ಅಂತ ಹೇಳಿದ್ರು. ರಾಮನಗರದಲ್ಲಿ ಕೂಡ ಈ ವಿಶ್ವವಿದ್ಯಾಲಯ ಇದೆ. ಮುಂದೆ ಶಿಗ್ಗಾವಿನಲ್ಲಿ ಕೂಡ ಜನಪದ ವಿಶ್ವವಿದ್ಯಾಲಯ ಇದೆ. ನಾವು ಈಗ ಡಾಕ್ಟರೇಟ್ ಮಾಡ್ತೀವಿ, ಲಾ ಮಾಡ್ತೀವಿ. ಈ ರೀತಿಯಾಗಿ ನಾವು ಎಜುಕೇಷನ್ ಬಗ್ಗೆ ಹೋಗ್ತಾ ಇದ್ದೀವಿ. ಈ ಜಾನಪದದ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಅದೇ ರೀತಿ ಇಂಥ ಜಾನಪದಗಳನ್ನು ಬೆಳೆಸಿ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂದರೆ ಇಂಥ ಮಹನೀಯರು ನಮ್ಮ ಶ್ರೀನಿವಾಸ ಆಗ್ಬೋದು, ನಮ್ಮ ಕಿಶೋರ್ ಆಗ್ಬೋದು. ಇನ್ನು ನೋಡಿ ಮೇಡಮ್ ಅವರು ಬಂದಿದ್ದಾರೆ. ವಿದ್ಯಾವಂತರು ಇಂಥ ವಿದ್ಯಾವಂತರಿದ್ದಾರೆ. ಆ ವಿದ್ಯಾವಂತರನ್ನು ನಾವು ಎಲ್ಲೋ ಒಂದು ಕಡೆ ಸರ್ಕಾರ ಇವಾಗೆಲ್ಲ ಯಾವಾಗ ಗಮನ ಕೊಡ್ತಾರೆ ಸರ್ ನಮ್ಮ ಅನಿಸೋದಕ್ಕೆ. ಯಾಕಂದರೆ ಡಾಕ್ಟರ್ ಅಂತ ತಕ್ಷಣ ಲಾಯರ್ ಅಂತ ತಕ್ಷಣ ಎಲ್ಲರೂ ನೋಡ್ತೀವಿ ನಾವು. ಅದು ಇಂಥ ವಿದ್ಯಾವಂತರನ್ನು ಗುರುಸಿ ಇವ್ರ ಕಡೆಯಿಂದ ನಾವು ದೇಶಕ್ಕೆ ಮಾದರಿ ಆಗ್ಬೋದು ಅಂತಕ್ಕಂಥ ಅನಿಸೋದು ಇವತ್ತಿನ ದಿನದಲ್ಲಿ ನೋಡಿದ್ರೆ. ಯಾಕಂದರೆ ಒಬ್ಬ ಗುರು ಇದ್ದರೆ ಇಂಥವರು 20 ಜನ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡೋದಕ್ಕೆ ಒಂದು ಹಳ್ಳಿಲಿ 20 ಜನ ಬೆಳೆಸಿಬಿಟ್ರೆ ಎಲ್ಲೋ ಒಂದು ಕಡೆ ದೇಶಕ್ಕೆ ಒಂದು ಉಚಿತವಾಗಿ ಕೊಡ್ತಕ್ಕಂಥ ಕೆಲಸ ಅದು. ನಾವು ನಾನಾ ವಿದ್ಯೆಗಳಲ್ಲಿ ಬೆಳಿತೀವಿ ನಾವು. ಈ ವಿದ್ಯೆ ಕೂಡ ಒಂದು ವಿದ್ಯೆ ಅಂತಕ್ಕಂಥದ್ದು ಅನಿಸ್ತದೆ. ಇವತ್ತು ಈ ವಿದ್ಯೆಗೆ ಮೆರುಗು ಕೊಡ್ತಕ್ಕಂಥ ನೋಡಿ ಮಲಸಂದ್ರ ಚಿಕ್ಕ ಹಳ್ಳಿನಲ್ಲಿ ಇಂತಿಂಥ ಇದ್ದಾರೆ. ಇದು ಟೌನ್ನಲ್ಲಿ ಬೆಳೀತಾ ಇಲ್ಲ. ಟೌನ್ನಲ್ಲಿ ಬೇರೆ ಥರ ಬೆಳೀತಾ ಇದೆ. ಈ ಹಳ್ಳಿನಲ್ಲಿ ಬೆಳೀತಾ ಇದೆ ಅಂದರೆ ನಾವೆಲ್ಲ ಹೆಮ್ಮೆ ಪಡಬೇಕಾದ ವಿಷಯ. ನನ್ನ ಪರವಾಗಿ ನಾನು ತುಂಬ ಸಂತೋಷ ಆಯಿತು. ನಾವು ಶ್ರೀನಿವಾಸ ಅವರು ಭೇಟಿಯಾಗಿದ್ದು ನಾವು ಕೇವಲ ಒಂದು ತಿಂಗಳ ಹಿಂದೆ. ತುಂಬ ಜೊತೆಯಲ್ಲಿದ್ದು ಇಬ್ಬರು ಕೂಡ ಡೆಲ್ಲಿನಲ್ಲಿ ಇದ್ದಾಗ ಆ ಡಾಕ್ಟರೇಟ್ ಬಂದಾಗ ನನಗೆ ಪರಿಚಯ ಆಗಿದ್ದು. ಆವಾಗಲೇ ನನಗೆ ಖುಷಿ ಆಯಿತು ಅವ್ರು ನೋಡಿ, ಅವ್ರ ಹತ್ತಿಕ್ಕಂಥ ವಿದ್ಯೆ ನೋಡಿ. ದೇವರಿಂದ ಅವ್ರಿಗಿನ್ನ ವಿದ್ಯಾಭ್ಯಾಸ ಶಕ್ತಿ ಕೊಡಲಿ, ಮಕ್ಕಳು ಹೆಚ್ಚಾಗಿ ಬೆಳೀಲಿ, ಒಳ್ಳೊಳ್ಳೆ ವಿದ್ಯಾವಂತರಾಗಲಿ ಅಂತಕ್ಕಂಥದ್ದನ್ನು ನಾನು ಈ ಟೈಮ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು, ನಮಸ್ಕಾರ. ಇವತ್ತು ಮಲಸಂದ್ರ ಗ್ರಾಮದಲ್ಲಿ ಶ್ರೀನಿವಾಸ ಅಂತ ಒಬ್ಬ ಮಿಲ್ಟ್ರಿಗೆ ಸೇರಿ ಅಲ್ಲಿ ಸರ್ವೀಸ್ ಮುಗಿಸಿ ಮತ್ತೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಮಲಸಂದ್ರ ಗ್ರಾಮದಲ್ಲಿ ಇಂಥ ಒಂದು ಕಲೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಇದರಿಂದ ತುಂಬ ನಮಗೆ ಸಂತೋಷವಾಗಿದೆ. ದಿಲ್ಲಿನೂ ಸಹ ನಮ್ಮ ಹೆಸರಲ್ಲಿದೆ, ಮಲಸಂದ್ರ ಅನ್ನೋ ವಿಷಯ ದಿಲ್ಲಿನಲ್ಲೂ ಇದೆ. ಅದರಿಂದ ನಮಗೆ ತುಂಬ ಸಂತೋಷ ತಗೊಂಬಂದು ಕೊಟ್ಟಿದೆ. ಒಳ್ಳೆಯದಾಗಲಿ. ಇನ್ನು ಮುಂದೆ ಈ ಥರ
ಸಾಂಸ್ಕೃತಿಕ ಕಲೆಗಳನ್ನು ಇನ್ನೂ ಹೆಚ್ಚಿಗೆ ಮಾಡಲಿ ಅಂತ ಅವರಿಗೆ ಆಶಯಿಸುತ್ತಾ ಇನ್ನು ಅವ್ರಿಗೆ ಏನು ಬೇಕೋ ಅದೇ ಮತ್ತು ನಟರಾಜ್ ಅವರು ಒಂದು ಇವತ್ತು ಮುಂದಿನ ಮಾರ್ಗಕ್ಕೆ ನಟರಾಜ್ ಅವರು ಒಂದು ಕೊಡುಗೆಯನ್ನು ಕೊಟ್ಟವರೆ ಆ ಕಲೆಗೆ. ಅದರಿಂದ ನಾವು ಅವರಿಗೆ ಇನ್ನೂ ಹೆಚ್ಚಿನ ಕಲೆಯ ಒಂದು ಸಹಾಯವನ್ನು ಮಾಡ್ತೇವೆ ಇನ್ನು ಮುಂದೆ ಅಂತ. ನಮಸ್ಕಾರ, ನಮ್ಮ ಹೆಸರು ಶ್ರೀನಿವಾಸ್ ಅಂತ. ನಾವು ಸುಮಾರು ಒಂದು 2 ವರ್ಷದಿಂದ ಶ್ರೀ ಗಂಗಮ್ಮ ಜಾನಪದ ಕೋಲಾಟ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ನ ಅಧ್ಯಕ್ಷರಾಗಿ, ಕೋಲಾಟದ ನಿರ್ದೇಶಕರಾಗಿ, ಮಾಜಿ ಸೈನಿಕರಾಗಿ, ವಿವಿಧ ಪುರಸ್ಕೃತರಾಗಿ, ಪ್ರಶಸ್ತಿಗಳ ಪುರಸ್ಕೃತರಾಗಿ ನಮಗೇನಿಲ್ಲ, ಕೊನೆಯಲ್ಲಿ ನಮಗೆ ಈ ಜನಗಳ ಹತ್ರ ಏನೊಂದು ಗೌರವ ಸಿಗ್ತಾಯಿದೆ, ಅದಕ್ಕೆ ನಾನು ಏನು ಹೇಳಬೇಕು, ಏನು ಮಾಡಬೇಕು, ನಾನು ಇಷ್ಟೊತ್ತು ಇವ್ರ ಬಾಯಲ್ಲಿ ಬರ್ತಾ ಇರುವಂಥ ಒಂದೊಂದು ಶಬ್ದಗಳು ನೋಡ್ತಾ ಇದ್ದರೆ ನಾನು ಪುಕ್ಸಟೆ ಏನು ಕಲಿಸ್ತಾ ಇಲ್ಲ. ಇದು ದುಡ್ಡು ಕೊಟ್ಟರೆ ವಸ್ತು ಸಿಗುತ್ತೆ ಸರ್. ಒಬ್ಬರು ಬಾಯಿಂದ ಬರುವಂಥ ಅತ್ಯಮೂಲ್ಯವಾದ ಮಾತುಗಳು ಯಾವತ್ತೂ ದುಡ್ಡು ಕೊಟ್ಟರು ಸಿಗಲ್ಲ, ಅವರು ಸೇವೆ ಮಾಡಿದರೂ ಸಿಗಲ್ಲ. ನಾವು ನಮ್ಮ GR ಮುನಿಯಪ್ಪನವರಾಗಿರ್ಬೋದು, ನಮ್ಮ ವಕೀಲ್ ಸಾಹೇಬರಾಗಿರ್ಬೋದು, ನಮ್ಮ ಮುರಳೀಧರ್ ಸರ್ ಆಗಿರ್ಬೋದು, ರಾಜಣ್ಣರಾಗಿರ್ಬೋದು, ಇನ್ನೂ ಗ್ರಾಮದಲ್ಲಿ ಅನೇಕ ಮುಖಂಡರು ಸಾಯಂಕಾಲ ಈ ಬೇಕರಿನಲ್ಲಿ ಹೋಗ್ಬಿಟ್ಟು ಅಣ್ಣ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಒಂದಷ್ಟು ಕೂಲ್ ಡ್ರಿಂಕ್ಸ್ ಬೇಕು ಅಂದಿದ್ದಕ್ಕೆ ಅವ್ರು ದುಡ್ಡೇ ತಗೊಂಡಿಲ್ಲ. ನೀವು ಇಂಥ ಕಾರ್ಯಕ್ರಮಗಳು ಮಾಡ್ತೀವಿ ಅಂತಂದರೆ ನಾವು ಸೇವೆ ಮಾಡೋದ್ರಲ್ಲಿ ತಪ್ಪೇನಿದೆ ಅಣ್ಣ ಅಂತಂದರು. ಬೇಡನಪ್ಪ, ನಾವು ಯಾರನ್ನೂ ಆ ಥರ ಕೇಳ್ಕೊಳ್ತಾ ಇದ್ದಾರಲ್ಲ, ಖುಷಿಯಾಗಿ ಕೊಡೋರು ಸುಮಾರು ಜನ ಇದ್ದಾರೆ. ನಿನ್ನೆ ಮುರಳೀಧರ್ ಸಾರು ಮನೆಗೆ ಹೋದ್ವಿ, ಅವರು ಸರ್ ನಿಮ್ಮಂಥ ಕಲೆಗಾರರು ನಮಗೆ ಬೇಕು ಇಂದ ತಗೊಳ್ಳಿ, ನೀವು ಏನೋ ಒಂದಷ್ಟು ನಮ್ಮ ಕೈಲಾಗಿ ಶಕ್ತಿ ಅಂತ ಏನೋ ಅವಾಗ ಶಕ್ತಿ ಪಟ್ಬಿಟ್ಟಿದ್ದು. ಮುಂದಕ್ಕೆ ನುಗ್ಗಿ ಕಾರ್ಯಕ್ರಮಗಳು ಕಲೆಗಳು ಮಾಡಿಸೋರಿದ್ರೆ ಸಹಾಯ ಮಾಡೋರು ಮಸ್ತಾಗಿರ್ತಾರೆ, ಯಾರೂ ಮುಂದಕ್ಕೆ ಬರೋಕ್ಕೆ ರೆಡಿ ಇರಲ್ಲ. ದಯವಿಟ್ಟು ಈ ಒಂಥರ ಸಾಂಸ್ಕೃತಿಕ ಕಲೆಗಳನ್ನ, ಜನಪದ ಗೀತೆಗಳಿರ್ಬೋದು, ಜನಪದ ಕಲೆಗಳಿರ್ಬೋದು, ಸಾಂಸ್ಕೃತಿಕ ವೇದಿಕೆಗಳಿರ್ಬೋದು, ಕೋಲಾಟ ಇರ್ಬೋದು, ಯಾವ ಗೂಗಲಲ್ಲಿ ಯೂಟ್ಯೂಬ್ಗಳಲ್ಲಿ ಹುಡ್ಕಾಡಿದ್ರು ನನ್ನ ನಾಡಲ್ಲಿ ಯಾರ ಹತ್ರ ಸಿಗಲ್ಲ ಇದುವರೆಗೂ. ಇವಾಗ ಧರ್ಮಸ್ಥಳದಲ್ಲಿ ಲಕ್ಷದೀಪೋತ್ಸವದಲ್ಲಿ ಹೋಗಿ ಕಾರ್ಯಕ್ರಮ ನೋಡ್ಕೊಂಬಂದ ಮೇಲೆ ನಮ್ಮ ಹಾಡುಗಳು ಯೂಟ್ಯೂಬ್ಗಳು ನೋಡ್ಕೊಂಡು ಅದನ್ನು ಸ್ವಲ್ಪ ಇದು ಮಾಡ್ತಾಯಿದ್ದಾರೆ. ಇವರು ಜನಪದದಲ್ಲಿ ಕಿಶೋರ್ ಅಂತ ಡಿಪ್ಲೊಮಾ ಮಾಡಿದ್ದಾರೆ ಸರ್. ನಮ್ಮ ಬುಕ್ ಕೊಟ್ಟರೆ ಒಂದು ಹಾಡು ಬರಲಿಲ್ಲ ಅವರಿಗೆ. ಗುರುಗಳೇ ಇದನ್ನು ಹೆಂಗೆ ಮೇಂಟೈನ್ ಮಾಡ್ತೀರಂತ ಅಂಥ ಪುಣ್ಯಾತ್ಮರು ಭಗವಂತ ದಿವಂಗತ ಕೆ ಗುಳಪ್ಪನವರಾದಂತಹ ನಮ್ಮ ಗುರುಗಳು, ಮತ್ತು ನಮ್ಮ ಕೂಗೂರಿನ ಸಿದ್ಧಲಿಂಗಪ್ಪನವರ ಅಂತಹ ಗುರುಗಳು ಮುಖಂಡರ ಮುಖಾಂತರ ನಾವು ಏನೋ ಒಂದು 3 ಅಕ್ಷರ ಕಲ್ತ್ಕೊಂಡು 24 ವರ್ಷ ದೇಶ ಸೇವೆ ಮಾಡಿಕೊಂಡು ಅಲ್ಲಿಂದ ಬಂದ ಮೇಲೆ ಅದೇನೋ ಆ ನೆನಪು ಬಂದು ರಂಗಭೂಮಿ ಕಲಾವಿದರಾಕ್ಕೊಂಡು ನಾವು ರಂಗಭೂಮಿನಲ್ಲಿ ನಾರದರ ಪಾತ್ರ ಆಗಿರ್ಬೋದು, ವಶಿಷ್ಠರ ಪಾತ್ರ ಆಗಿರ್ಬೋದು, ಸುಮಾರು ಪಾತ್ರಗಳನ್ನು ವಹಿಸ್ಕೊಂಡು ಜನಪದ ಕೋಲಾಟದಲ್ಲಿ ಮಕ್ಕಳ ಕೋಲಾಟಕ್ಕೆ ಉಚಿತವಾಗಿ ಹೇಳ್ಕೊಂಡು ನಮಗೆ ಈ ಜನಗಳ ನಿಮ್ಮಂಥವರು ಸಹಾಯ ಅಥವಾ ನಿಮ್ಮ ಮಾತುಗಳು ಅಲ್ಲಿ ನಾನು ಏನು ಹೇಳಬೇಕು ಕೇಳಬೇಕು ಕೇಳ್ತಲ್ಲ. ತುಂಬ ಸಂತೋಷ, ನಿಮ್ಮಂಥವ್ರ ಆಶೀರ್ವಾದ ಇದೆ. ನಾವು ಇನ್ನೂ ಇದೇ ರೀತಿ ಬರುವಂಥ ಮಕ್ಕಳಿಗೆ ಕೋಲಾಟ ಹೇಳಿಕೊಟ್ಟು ಕಲಿಸಿ ಮುಂದುವರಿಸ್ತೀವಿ. ಮತ್ತು ಇದೇ ರೀತಿ ನಮ್ಮ MNR ನ್ಯೂಸ್ ಚಾನಲ್ ನಟರಾಜ್ ಅವರು ಎರಡು ಬ್ಯಾಗ್ ತಗ್ಲಾಕೊಂಬಂದು ಇದೇನಪ್ಪ 2 ಬ್ಯಾಗ್ ಎತ್ಕೊಂಬರ್ತಾಯಿದ್ರು ಅಂತಂದು ನೋಡಿದರೆ ಇಲ್ಲಿ ತಬಲ ಎತ್ಕೊಂಬಂದು ನಮ್ಮ ಟ್ರಸ್ಟಿಗೆ ದೇಣಿಗೆ ಹಾಕಿ ಕೊಟ್ಟಿದ್ದಾರೆ. ಅವ್ರಿಗೂ ಸರ ನಿಮಗೂ ಅಷ್ಟೇ, ನಿಮ್ಮ ಸಂಘಕ್ಕೂ ಅಷ್ಟೇ ನಟರಾಜ್ ಅವರೇ ಧನ್ಯವಾದಗಳನ್ನ ಹೇಳ್ತೀವಿ. ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷರಾಗಿದ್ದಾರೆ, ಮತ್ತು ಅವರು MNR ನ್ಯೂಸ್ ಚಾನಲ್ ಸಂಪಾದಕರಿದ್ದಾರೆ, ಪತ್ರಕರ್ತರಿದ್ದಾರೆ. ಸುಮಾರು ನಾನು ಮೊದಲೇ ಸ್ಟೇಜ್ ಮೇಲೆ ನಾನು ಮೈಕಲ್ಲಿ ಎತ್ಕೊಂಡು ಮಾತನಾಡಬೇಕಂದ್ರೆ ಅವ್ರ ವಿಷಯ ತೆಗೆದ್ಬಿಟ್ಟು ನಾವು ಬೇರೆ ಚಾಪ್ಟ್ರಿಗೆ ಹೊಟ್ಟೋಗ್ಬಿಟ್ವಿ. ಥರ ಅಲ್ಲಿ ಕ್ಷಮೆ ಇರಲಿ. ನಾನು ಇವತ್ತೊಂದು ದಿವಸ ಅಕಸ್ಮಾತ್ ಏನಾದರೂ ಈ ಸ್ಟೇಜು ಒಂದು ಮೈಕ್ ಇಟ್ಕೊಂಡು ಈ ಕಲೆ ಮುಂದುವರಿಸ್ಕೊಂಡು 4 ಜನಕ್ಕೆ ಗುರುತಿಡಿಬೇಕಾದ್ರೆ ಇದೇ MNR ನಟರಾಜ್ ಅವರೇ ನನಗೆ ಮೂಲ ಕಾರಣ. ಇವ್ರನ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸುಮಾರು ಶಾಲಾ ಕಾಲೇಜುಗಳಿಗೆ ಕೆಲವು ಕಡೆಯೆಲ್ಲ ಅವರು ನಮ್ಮನ್ನು ಗುರುತು ಮಾಡಿ ಪರಿಚಯ ಮಾಡಿ ನಮ್ಮನ್ನು ಕರ್ಕೊಂಡೋಗಿ ಒಂದು ಬಾಯಿ ತುಂಬ ಮಾತು ಸಿಕ್ಕಿದ ಮೇಲೆ, ಜೋರು ತುಂಬ ದುಡ್ಡು ಸಿಕ್ಕಿದ ಮೇಲೆ ಏನಾದರೂ ಹೇಳ್ಬೋದು ಸರ್. ಯಾರು ತಂದೆ ಮಗುನ ಹಿಡ್ಕೊಂಡು ದಾರಿನಲ್ಲಿ ನಡೆಸ್ಕೊಂಡು ಹೋಗ್ತಾರಲ್ಲ ಬೇಸ್ಮೆಂಟು, ಆ ನಡ್ಕೊಂಡೋಗಿದ್ದು ಸ್ಟೆಪ್ಸನ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಆ ರೀತಿ ನಮ್ಮನ್ನು ಮುಂದುವರಿಸಿದ್ದಾರೆ. ಭಗವಂತ ಒಳ್ಳೆಯ ಆಶೀರ್ವಾದ ಕೊಟ್ಟರೆ ನಾನು ಇನ್ನೂ ಒಳ್ಳೆಯ ಕಲೆ ಕಚ್ಬಿಟ್ಟು ನಮಗೆ ಆಶೀರ್ವಾದ ಮಾಡ್ತಾ ಇರೋರಿಗೆಲ್ಲರಿಗೂ ಗೌರವ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ 2 ಮಾತನ್ನ ಹೇಳಿ ಮುಗಿಸ್ತೀನಿ.